ಶಿವನಿಗೆ ತುಂಬಾ ಇಷ್ಟವಾಗಿರುವಂತಹ ಪತ್ರೆ ಅಂತ ಹೇಳಿದ್ರೆ ಬಿಲ್ವ ಪತ್ರೆ. ಹಾಗೆ ಒಂದು ಹೂವಿದೆ, ಅದನ್ನ ಶಿವನ ಪೂಜೆಯಲ್ಲಿ ಬಳಸೋದಿಲ್ಲ. ಅದ್ಯಾವುದು? ಬ್ರಹ್ಮ ಮತ್ತೆ ವಿಷ್ಣು ಇಬ್ರು ಕೂಡ ಜಗಳ ಆಡ್ತಾ ಇರ್ತಾರಂತೆ, ಯಾರು ಶ್ರೇಷ್ಠ ಅಂತ ಹೇಳಿ. ಅದು ಕೊನೆಯದಾಗಿ ಶಿವನಿಗೆ ಹೋಗಿ ತಲುಪುತ್ತೆ. ಒಂದು ಜ್ಯೋತಿರ್ಲಿಂಗವನ್ನ ಆತ ಕ್ರಿಯೇಟ್ ಮಾಡ್ತಾನೆ. ಅದಕ್ಕೆ ಅಂತ್ಯ ಆದಿ ಯಾವುದು ಅಂತಾನೆ ಗೊತ್ತಾಗೋದಿಲ್ಲ. ಯಾರು ಇದರ ಅಂತ್ಯ ಅಥವಾ ಆದಿಯನ್ನ ಕಂಡು ಹಿಡಿತಾರೋ ಅವರೇ ಉತ್ತಮ ಅಂತ ಹೇಳಿ. ಇವರಿಬ್ರು ಎಲ್ಲಾ ಸುತ್ತಾಡ್ಬಿಡ್ತಾರೆ. ಹಂಸದ ರೂಪದಲ್ಲಿ ಬ್ರಹ್ಮ, ಹಾಗೆ ಒಂದು ವರಾಹ ರೂಪದಲ್ಲಿ ವಿಷ್ಣು, ಇಡೀ ಆ ಜ್ಯೋತಿರ್ಲಿಂಗವನ್ನ ಹುಡುಕಾಡ್ಬಿಡ್ತಾರೆ. ಎಲ್ಲಿ ಆದಿ ಅಂತ್ಯ ಅಂತ ಗೊತ್ತಾಗೋದಿಲ್ಲ. ಈ ಸಂದರ್ಭದಲ್ಲಿ ಎಲ್ಲಿಂದನೋ ಆ ಶಿವ ಕೇತಕಿ ಹೂವನ್ನ ಬಿಡಿಸ್ಬಿಡ್ತಾನಂತೆ. ಈ ಕೇತಕಿ ಹೂವು ಬ್ರಹ್ಮನಿಗೆ ಸಿಗುತ್ತೆ. ಮತ್ತೆ ಆತ ಹೇಳ್ತಾನೆ ಇದು ಆದಿಯಿಂದ ಬಂದಿರೋದು ಅಂತ ಶಿವನ ಹತ್ರ ಬಂದು ಸುಳ್ಳು ಹೇಳ್ತಾನೆ. ಅದಕ್ಕೆ ಕೇತಕಿಯನ್ನ ಕೇಳಿದಾಗ ಕೇತಕಿಯು ಹೌದು, ನಾನು ಬ್ರಹ್ಮ ಹೇಳಿದ ಹಾಗೆ ಆದಿಯಿಂದ ಬಿದ್ದಿರೋದು ಅಂತ ಹೇಳಿ ಹೇಳ್ತಾನಂತೆ. ಹೀಗೆ ಸುಳ್ಳು ಹೇಳಿರೋದ್ರಿಂದ ಕೇತಕಿಗೂ ಕೂಡ ಒಂದು ಶಾಪ ಇರುತ್ತೆ. ಹಾಗಾಗಿ ಶಿವನ ಯಾವುದೇ ಪೂಜೆಗಳಲ್ಲಿ ಶಿವನಿಗಾಗಿ ಕೇತಕಿ ಹೂವನ್ನ ಬಳಸೋದಿಲ್ಲ.